ಡಿಸಿಎಂ ಸ್ಥಾನಕ್ಕಾಗಿ ಕೆಎಚ್ ಮುನಿಯಪ್ಪ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಈ ಸಂಬಂಧ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೋರಾಗ್ತಾ ಇದೆ ಡಿಮ್ಯಾಂಡ್ಗಳು. ಕೆಎಚ್ ಮುನಿಯಪ್ಪ ಡಿಸಿಎಂ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಈ ಕುರಿತಂತೆ ಮಾತನಾಡಿದರು. ಸಿದ್ದರಾಮಯ್ಯ ಜೊತೆ ಡಿಕೆ ಶಿವಕುಮಾರ್ ಶಕ್ತಿ ಸೇರಿದೆ. ನಾನು ಅದು ಬೇಕು ಇದು ಬೇಕು ಅಂತ ಕೇಳೋದಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗಿ ಕೆಲಸವನ್ನ ಮಾಡ್ತೇನೆ. ನನ್ನ ಸೀನಿಯಾರಿಟಿ ಹೈಕಮಾಂಡ್ಗೆ ಬಿಟ್ಟಿದ್ದೇನೆ. ಹಿರಿತನದ ಬಗ್ಗೆ ಹೈಕಮಾಂಡ್ ಬಳಿ ಹೇಳಿಕೊಳ್ಳುವ ಅಗತ್ಯ ನನಗೇನೂ ಇಲ್ಲ ಅಂತೇಳಿ ಪವರ್ ಟಿವಿಗೆ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೆಎಚ್ ಮುನಿಯಪ್ಪ ಡಿಸಿಎಂ ಸ್ಥಾನಕ್ಕಾಗಿ ಒಂದ್ ಕಡೆಯಲ್ಲಿ ಪಟ್ಟು ಹಿಡಿದ್ರ ಪ್ರಶ್ನೆಗಳು ಇವೆ. ಬುಧವಾರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸಂಪುಟ ರಚನೆನೂ ಕೂಡ ಆಗಬೇಕು. ಇದ್ರ ಮಧ್ಯೆ ಹೆಚ್ಚುವರಿ ಡಿಸಿಎಂ ಜಾತಿವಾರು ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ಇದೆ. ಅದರಲ್ಲೂ ಕೂಡ ದಲಿತ ಡಿಸಿಎಂ ಸ್ಥಾನಕ್ಕಾಗಿ ಸಿಕ್ಕಾಪಟ್ಟೆ ಒಂದು ಪೈಪೋಟಿಯನ್ನ ನಡೆತಾ ಇರತಕ್ಕಂಥದ್ದು. ಕೆಲವರು ಪ್ರಮುಖವಾಗಿ ರೇಸ್ ನಲ್ಲಿದ್ರೆ, ಇನ್ನು ಕೆಲವರು ತಮ್ಮ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ, ತಮಗೂ ಕೂಡ ಪರಿಗಣನೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಇಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೆಎಚ್ ಮುನಿಯಪ್ಪನವರು. ಸರ್, ಪ್ರಮುಖವಾಗಿ ಸರ್, ತಮ್ಮನ್ನು ಕೂಡ ಸಂಪುಟದಲ್ಲಿ ಸೇರಿಸ್ಕೊಳ್ತಕ್ಕಂತ ಒಂದು ನಿರೀಕ್ಷೆ ಇದೆಯಾ ಸರ್? ಮೊದಲ ಹಂತದಲ್ಲೇ ತಾವು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ? ಅದೆಲ್ಲ ಇನ್ನೂ ಏನು ತೀರ್ಮಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಪದಗ್ರಹಣ ಗ್ಯಾರಂಟಿ ಆಗಿದೆ. ಬುಧವಾರ ದಿನ 4 ಗಂಟೆಗೆ. ಮುಖ್ಯ ವಿಷಯಗಳು ಎಸಿಸಿ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ವೇಣುಗೋಪಾಲ್ ಅವರಿದ್ದಾರೆ ಮತ್ತು ಇನ್ನೊಬ್ಬ ಎಸಿಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾಜಿ ಇದ್ದಾರೆ. ಅವರೆಲ್ಲ ನಮ್ಮ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ಇನ್ನೊಂದು ಶಕ್ತಿಯನ್ನ, ಸಿದ್ದರಾಮಯ್ಯನವ್ರ ಜೊತೆಗೆ ಇನ್ನೊಂದು ಶಕ್ತಿಯನ್ನ ಅವರು ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ಇವೆರನ್ನೂ ಸೇರಿಸ್ಕೊಂಡು ಮತ್ತೆ 2028ಕ್ಕೆ ನಾವು ಸರ್ಕಾರ ತರುವಂತ ಕೆಲಸ ಮಾಡ್ತೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತದೆ ಅದಕ್ಕೆ ಬದ್ಧವಾಗಿರ್ತೀವಿ. ನಾವು ಕೇಂದ್ರದಲ್ಲೆಲ್ಲ ಕೆಲಸ ಮಾಡಿದೀನಿ. ನನಗಿಂತೋದ್ ಬೇಕು ಇದು ಬೇಕು ಅಂತ ಹೇಳೋದಿಲ್ಲ. ನನ್ನನ್ನ ಅವ್ರು ಯಾವ ರೀತಿ ಉಪಯೋಗಿಸ್ಕೊಂತಾರ ಅದರಲ್ಲಿ ಕೆಲಸ ಮಾಡಿ. 2028ರ ಚುನಾವಣೆ ಬರ್ತಿದೆ. ಅದಕ್ಕೂ ಕೂಡ ಪಕ್ಷ ಸಜ್ಜಾಗಬೇಕು. ಜಾತಿವಾರು ದಲಿತ ಕೋಟ, ಲಿಂಗಾಯತ ಕೋಟದಲ್ಲಿ, ಅಲ್ಪಸಂಖ್ಯಾತ ಕೋಟದಲ್ಲಿ, ಹಾಗೆ ಅಹಿಂದ ಕೋಟದಲ್ಲಿ ಈ ತರ ಸಮುದಾಯವಾರು ಒಂದೊಂದು ಡಿಸಿಎಂ ಸ್ಥಾನ ಕೊಟ್ರೆ ಸಂಘಟನೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಿಮ್ಮ ಪಕ್ಷದ ನಾಯಕರು ಹೇಳ್ತಿದ್ದಾರೆ ಸರ್. ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಲಿಂಗಾಯತರಾಗ್ಲಿ ಮತ್ತು ಹಿಂದುಳಿದವರಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, SCಗಳಾಗ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದಾಗ ಪಕ್ಷ ಬಲ ಆಗ್ತದೆ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾರೆ. ಆಗಿರೋದು ಸಂತೋಷ ಆಗಿದೆ. ನಮಗೆ ಸ್ವಾಗತ ಮಾಡ್ತೀನಿ. ಈಗ ಮುಖ್ಯಮಂತ್ರಿಗಳು ದಲಿತರಾಗಬೇಕು ಅನ್ನೋದು ಒಂದು ಹಕ್ಕು ಕೇಳಿದ್ದೀವಿ. ಅದಾದ್ಮೇಲೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ತಲೆಬಾಗಿ ಕೆಲಸ ಮಾಡಿ ಪಕ್ಷ ತರುವಂತ ಕೆಲಸವನ್ನು ಮಾಡಬೇಕು. ಬಟ್ ಅವರು ಆರ್ಗನೈಸೇಷನ್ ಅಲ್ಲಿ ಅವ್ರದೇ ಆದಂತ ಯೋಚನೆಗಳು, ಚಿಂತನೆಗಳಿದೆ. ಅವ್ರಿಗೆ ಗೊತ್ತಿದೆ ಯಾವ ರೀತಿ ಮಾಡಿದ್ರೆ 2028ಕ್ಕೆ ಬರ್ತದೆ ಅಂತ. ಮೊನ್ನೆ ಸಿದ್ದರಾಮಯ್ಯನವರು ಅವರು ಒಟ್ಟಿಗೆ ಆ ಕೆಲಸವನ್ನು ಮಾಡ್ತಾರೆ. ನಾವೆಲ್ಲ ಕೂಡ ಕೈ ಜೋಡಿಸ್ತಾರೆ. ಸರ್, ತಾವು ಸೀನಿಯರ್ ಲೀಡರ್ ಆಗಿ ಯಾಕೆ ಸರ್ ಗಟ್ಟಿಯಾಗಿ ಕೇಳ್ತಿಲ್ಲ? ತಾವು ಕೂಡ ಡಿಸಿಎಂ ಸ್ಥಾನದ ಆಕಾಂಕ್ಷಿ ಆಗಿದ್ದೀರಿ. ಆದ್ರೂ ಕೂಡ ಅದನ್ನ ಹೈಕಮಾಂಡ್ ಬಳಿ ಹೇಳ್ಕೊಳ್ತಾ ಇರತಕ್ಕಂತ ಪರಿಸ್ಥಿತಿ ಏನಾದ್ರು ಇದೆಯಾ? ಏನಿಲ್ಲ, ಹೈಕಮಾಂಡ್ ಬಿಟ್ಟಿದೀವಿ. ನಮ್ಮ ಸೀನಿಯಾರಿಟಿ ಅವ್ರಿಗೆ ಗೊತ್ತಿದೆ. ನಾನು ಹೇಳ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವ್ರು ಏನ್ ತೀರ್ಮಾನ ತಗೊಂಡ್ರು ನಾವು ಬದ್ಧವಾಗಿರ್ತೀವಿ. ಸರ್, ತಮ್ಮ ಬದಲಿಗೆ ತಮ್ಮ ಪುತ್ರಿಯವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ಒಂದು ಸುದ್ದಿನೂ ಕೂಡ ಇದೆ ಸರ್. ಎಲ್ಲವೂ ಹೈಕಮಾಂಡ್ ಬಿಟ್ಟಿರೋದು, ಅವರೇ ತೀರ್ಮಾನ ಮಾಡಬೇಕು. ಸೊ ಇದಿಷ್ಟು ಕೆಎಚ್ ಮುನಿಯಪ್ಪ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಆನಂದ್ ಗುಡಿ, ಪವರ್ ಟಿವಿ.